ಅಂದರೆ ಏನು ಸೇಫ್ಟಿ ಮೆಜರ್ಸನ್ನು ಇವ್ರು ಫಾಲೋ ಅಪ್ ಮಾಡ್ತಾರೆ, ಹೊಳ್ಳಿ ಗಾಡಿ ಎಷ್ಟು ಓಡಿಸ್ತಾರೆ, ಏನು ಅದಕ್ಕೆ ಲೈಸೆನ್ಸ್ ಏನು, ಸುಮಾರು ರೂಲ್ಸ್ಗಳಿರುತ್ತೆ. ಅದನ್ನೊಂದು ಕೇಳಿ ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು. ಆ ಡ್ರೈವರು ಇಲ್ಲದ್ರ ಬರೀ ಮಾತಾಡ್ತಾವೆ ನನಗೆ ಆಡ್ ಮಾಡ್ಸೋಕ್ಕೋಸ್ಕರ. ಹಾಂ, ಇದನ್ನು ಈ ಥರ ಹಜಾರ್ಡ್ ಗೂಡ್ಸ್ ಅಂತ ಇಲ್ಲಿ ಎಂಟ್ರಿ ಮಾಡಿದ್ದಾರೆ ನೋಡಿ. ಹಾಂ, ಹಜಾರ್ಡ್ ಗೂಡ್ಸ್. ಹಾಂ ಹಾಂ, ಇವಾಗ ಲಾರಿ ಬಸ್ಸು ನಾನು ಸುಮಾರು ಡ್ರೈವ್ ಇಲ್ಲಿ ನಿಮ್ದು ಅಂದಂಗೆ ಸ್ಯಾಲ್ರಿ ಒಂದು ಹೇಳ್ಬಿಡಿ ಎಷ್ಟು ಬರುತ್ತೆ ಇದಕ್ಕೆ, ಅಂದರೆ ಫಿಕ್ಸೆಡ್ ಅಂತ ಇರುತ್ತೆ ಹಿಂಗೆ? ಫಿಕ್ಸೆಡ್ ಅಂತ ಅಂದರೆ 25,000 ಸ್ಯಾಲ್ರಿ ಇರುತ್ತಣ್ಣ, ಮಂತ್ಲಿ ಸ್ಯಾಲ್ರಿ ಇದು. ಹಾಂ, ಅದು ಡೈಲಿ 500 ರೂಪಾಯಿ ಬೇಟ ಅಂತ ಇರುತ್ತೆ. ಅಂದರೆ ಟ್ರಿಪ್ ವೈಸ್ ಅದು ಒಟ್ಟು ಡೈಲಿ. ಇದು ಸ್ವಲ್ಪ ಡ್ರೈವರ್ ನಿದ್ದೆ ಮಾಡಿದ್ರೆ ಇದು ಮಾಡಿದ್ರೆ ಸ್ವಲ್ಪ ಕಣ್ಣು ಹಿಂಗೆ ಮುಚ್ಚಿದ್ರೆ ಅದು ಏನಾದರೂ ಎಲ್ಲ ತೋರಿಸ್ಬಿಡುತ್ತೆ. ಅಂದರೆ ಕಂಟಿನ್ಯೂ ಆಗಿ ನಿಮ್ನ ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ, ನಿದ್ದೆ ಮಾಡ್ತಾ ಇದ್ರು ಡ್ರೈವರ್ ಅಲರ್ಟ್ ಆಗಿದೆ ರಾತ್ರಿ 12 ಗಂಟೆ ಮೇಲೆ ಓಡಿಸೋಂಗಿಲ್ಲ, ಅದು ಕಂಪಲ್ಸರಿ. ಅಥವಾ ನೀವು 12 ಗಂಟೆಗೆ ಏನೋ ಘಾಟ್ ಸೆಕ್ಷನ್ ಇತ್ತು ಅಥವಾ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದ್ರೆ ಬಿಫೋರ್ 1 ಅವರ್ ನಿಲ್ಲಿಸ್ಕೋಬೇಕು ಗಾಡಿನ. 3 ತಾಸು ಕಂಟಿನ್ಯೂ ಡ್ರೈವಿಂಗ್ ಮಾಡಿದ್ರೆ ಅರ್ಧ ತಾಸು ಕಂಪಲ್ಸರಿ ನಿಲ್ಲಿಸಲೇಬೇಕು. 3 ಅವರ್ ಅಂದ್ರೆ ಹಾಫ್ ಆನ್ ಅವರ್ ಸ್ಟಾಪ್ ಮಾಡಲೇಬೇಕು. ಅಂದ್ರೆ ಸ್ಟಾಪ್ ಏನಕ್ಕೆ ಅದ ನಿಮ್ಗೆ ರೆಸ್ಟ್ ಅಥವಾ ಗಾಡಿ ಇಂಜನ್? ಗಾಡಿಗೆ ರೆಸ್ಟ್, ನಮಗೂ ರೆಸ್ಟ್ ಅಂತ. ಬರೋಣ ಇವತ್ತಿನ ವಿಡಿಯೋದೊಳಗೆ ಟ್ರಕ್ ಡ್ರೈವರ್ದು ಒಂದು ಇಂಟರ್ವ್ಯೂ ಮಾಡತ್ತೀನಿ. ಏನಕ್ಕೆ ಅಂದ್ರೆ ಅವ್ನು ಮಾತಾಡ್ಸಿದ ಕೆಲವೊಂದಿಷ್ಟು ಅದರಲ್ಲಿರುವಂಥ ರೂಲ್ಸ್ ಸಿಕ್ಕಾಪಟ್ಟಿ. ಅದಕ್ಕೆ ಟ್ರಕ್ ಓಡ್ಸೋಕ್ಕೆ, ಅದರಲ್ಲಿ ಟ್ಯಾಂಕರ್, ಡೀಸೆಲ್ ಟ್ಯಾಂಕರ್ ಓಡ್ಸೋಕ್ಕೆ, ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಎರಡೂ ಲೈಸೆನ್ಸ್ ಒಂದೇ ಬರುತ್ತೆ. ಅದಕ್ಕೆ ಆದಂಥ ಒಂದು ಸಪ್ರೇಟ್ ಲೈಸೆನ್ಸ್ ಬರುತ್ತೆ. ಒಳ್ಳೆದಕ್ಕೆ ಸಿಕ್ಕಾಪಟ್ಟಿ ರೂಲ್ಸ್ ಇರುತ್ತೆ. ಯಾಕಂದ್ರೆ ಒಂದು ಪೆಟ್ರೋಲ್ ಗಾಡಿ ಹೊತ್ಕೊಂಡು ರೋಡಲ್ಲಿ ಹೋಗೋದು ಅಂದ್ರೆ ಅಷ್ಟು ಈಜಿ ಅಲ್ಲ. ಅದಕ್ಕೆ ಆದಂಥ ಕಂಡೀಷನ್ಸ್ ಭಾಳ ಇದಾವೆ. ಒಳ್ಳೆದಕ್ಕೆ ಲೈಸೆನ್ಸ್ ಎಲ್ಲಿ ತೊಗೋಬೇಕು ಏನು ಹಾಕ್ತೀನಿ. ಏನಕ್ಕಂದ್ರೆ ಲಾಸ್ಟ್ ಟೈಮ್ ಒಬ್ಬರು ಬಸ್ಸಿಂದ ವಿಡಿಯೋ ಅಷ್ಟೇ ಮಾಡ್ತೇನೆ ನೀನು, ಸ್ವಲ್ಪ ಟ್ರಕ್ ಡ್ರೈವರ್ದು ಮಾಡಿ, ಟ್ರಕ್ ಡ್ರೈವರ್ ಲೈಫ್ ಹೆಂಗಿರುತ್ತೆ ಹೇಳ್ರಿ, ಅವ್ರದ್ದು ಕಷ್ಟ ಆಯ್ತು ಲೈಫ್ ಅಂದ್ರೆ. ಸೊ ನನ್ನ ಪ್ರಕಾರ ಟ್ರಕ್ ಡ್ರೈವರ್ ಲೈಫ್ ಒಂದೇ ಅಲ್ಲ, ಡ್ರೈವರ್ಸು ಅಂತ ಬರೋ ಜೀವ ಎಲ್ಲ ಕಷ್ಟದಲ್ಲೇ ಇರುತ್ತೆ. ಯಾಕಂದ್ರೆ ರೋಡ್ ಮೇಲೆ ಓಡಾಡ್ತಾ ಇರ್ತಾರೆ, ಯಾರೋ ಬೈತಾ ಇರ್ತಾರೆ, ಯಾರೋ ಏನೋ ಅಂತ ಇರ್ತಾರೆ. ಹಂಗಾಗ್ಬಿಟ್ಟು ಅವ್ರು ಒಬ್ಬರದೆಲ್ಲ ಎಲ್ಲರೂ ಕಷ್ಟನೇ ಇರುತ್ತೆ, ಒಬ್ಬೊಬ್ರದ್ದು ಒಂಥರ ಇರುತ್ತೆ ಅಷ್ಟೇ. ಟ್ರಕ್ ಡ್ರೈವರು ಸ್ವಲ್ಪ ಜಾಸ್ತಿ ಇರುತ್ತೆ, ಒಪ್ಕೊಳ್ತೇನೆ ಇಲ್ಲ ಅಂತಲ್ಲ. ಏನಕ್ಕೆ ಅಂದರೆ ಟ್ರಕ್ ಡ್ರೈವರು ಒಬ್ಬೊಬ್ಬರು ಓಡಾಡ್ತಾ ಇರ್ತಾರೆ, ಬೇರೆ ಸ್ಟೇಟಲ್ಲಿ ಹೋಗಿರ್ತಾರೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಆ ಟೈಮಲ್ಲಿ ಲೋಕಲ್ಸ್ ಎಲ್ಲ ಬಂದು ಸ್ವಲ್ಪ ಕಿರಿಕ್ ಮಾಡೋದು, ಬೈಕ್ ಓವರ್ಟೇಕ್ ಮಾಡೋವಾಗ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು ಅಂತೇಳಿ ಅದು ಸರ್ವೇ ಸಾಮಾನ್ಯ, ಅದು ಟ್ರಕ್ ಡ್ರೈವರ್ಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ. ಬಟ್ ಈ ಗಾಡಿಯಲ್ಲಿ ಅಂದರೆ ಏನು ಸೇಫ್ಟಿ ಮೆಜರ್ಸನ್ನು ಇವ್ರು ಫಾಲೋ ಅಪ್ ಮಾಡ್ತಾರೆ, ಹೊಳ್ಳಿ ಗಾಡಿ ಎಷ್ಟು ಓಡಿಸ್ತಾರೆ, ಏನು ಅದಕ್ಕೆ ಲೈಸೆನ್ಸ್ ಏನು, ಸುಮಾರು ರೂಲ್ಸ್ಗಳಿರುತ್ತೆ. ಅದನ್ನೊಂದು ಕೇಳಿ ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು. ಆ ಡ್ರೈವರು ಇಲ್ಲದ್ರ ಬರೀ ಮಾತಾಡ್ತಾವೆ ನನಗೆ. ಸೊ ಇವರ ಒಂದು ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ನಿಮ್ಮ ಹೆಸರಣ್ಣ? ರವಿ ಮೇಟಿ ಅಂತ. ರವಿ ಮೇಟಿ. ಊರಣ್ಣ ನಿಮ್ಮದು? ಊರು ಬಂದು ಹೊನ್ನಿಕೊಪ್ಪ, ಸವಣೂರು ತಾಲೂಕು, ಹಾವೇರಿ ಡಿಸ್ಟಿಕ್. ಇದು ಗಾಡಿ ಬಂದು ಗದಗ ಓನರ್ದು. ಈ ಟ್ಯಾಂಕರ್ ಓಡಿಸೋದು ಎಷ್ಟು ವರ್ಷ ಆದವ ನೀವು? ಟ್ಯಾಂಕರ್ ಓಡಿಸೋದು 5 ವರ್ಷ ಆಯ್ತಣ್ಣ. 5 ವರ್ಷ ಅಂದರೆ ಫಸ್ಟ್ ಈ ಟ್ಯಾಂಕರ್ ಓಡಿಸ್ಬೇಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಹೆವಿ ಬ್ಯಾರ್ಸ್ ಆಗಿರ್ಬೇಕು ಆಗಿರ್ಬೇಕಣ್ಣ. ಮತ್ತು ಹಜಾರ್ ಕಾರ್ಡ್ ಅಂತಂದು ಕೊಡ್ತಾರೆ ಇದರಲ್ಲಿ, ಜೈನಾರಪುರ ಬ್ಲಾಕಲ್ಲಿ ಹಜಾರ್ ಕಾರ್ಡ್ 3,000 ಅದಕ್ಕೆ ಅಮೌಂಟ್ 3 ವರ್ಷ ಇದು ಇರುತ್ತೆ. ಅದನ್ನು ತೊಗೊಂಬಂದು ಆರ್ ಟಿ ಒದಲ್ಲಿ ಕೊಟ್ಟರೆ ಆರ್ ಟಿ ಒದಲ್ಲಿ ಎಂಟ್ರಿ ಮಾಡಿಕೊಡ್ತಾರೆ DL ಅಲ್ಲಿ. ಮತ್ತು ಪೊಲೀಸ್ ವೆರಿಫಿಕೇಷನ್ ಬೇಕು, ಮೆಡಿಕಲ್ ಬೇಕು, ಅದೆಲ್ಲ ರೂಲ್ಸ್ ಇರುತ್ತೆ. ಇದು ಅಂದರೆ ಇವಾಗ ಅಂದರೆ ಮಾಮೂಲಿ ಟ್ರಕ್ ಡ್ರೈವರು, ಬಸ್ ಡ್ರೈವರು ಕ್ಯಾಬಿನ್ ಖಾಲಿ ಇದೆ, ಅವ್ರದ್ದು ಮುಗೀತಾ? ಇನ್ನೊಂದು 10 ನಿಮಿಷ ಏನಿಲ್ಲ? ಕ್ಯಾಬಿನ್ ಮುಗೀತು ಅಣ್ಣ, ಮುಗೀತಾ? ಲೇಟ್ ಆಗುತ್ತಾ ಇನ್ನು? 2 ನಿಮಿಷನಾ? ಸರಿ, ಒಳಗಡೆ ಕೂತ್ ಮಾತಾಡ್ಬೋದಾ? ಬನ್ನಿ, ಒಳಗಡೆ ಸ್ವಲ್ಪ ವಾಯ್ಸ್ ಕ್ಲಿಯರ್ ಆಗಿ ಬರುತ್ತೆ. ಬೇರೆ ಇರುತ್ತೆ. ಹಜಾರ್ಡ್ ಲೈಸೆನ್ಸ್ ಅಂತ ಕೊಡ್ತಾರೆ. ಅದು ಜೈನಾರಪುರ ಬ್ಲಾಕ್ ಅಲ್ಲಿ, ನನಗೆ ಗೊತ್ತಿದ್ದಂಗೆ ಜೈನಾರಪುರ ಬ್ಲಾಕ್ ಅಲ್ಲಿ ಬೆಂಗಳೂರಲ್ಲಿ ಕೊಡ್ತಾರೆ. ನೀವು ಮಾಡಿಸಿದ್ದ ಅಲ್ಲಿ? ನಾವು ಮಾಡಿಸಿದ್ದೆ ಅಲ್ಲಿ. 3,000 ರೂಪಾಯಿ ಅಮೌಂಟ್ ಆಗುತ್ತೆ. ಅದಕ್ಕೆ 3 ವರ್ಷ ಇದು ಇರುತ್ತೆ. 3 ವರ್ಷಕ್ಕೊಂದ್ಸತಿ ಒಂದ್ಸರ್ತ ರಿನ್ಯೂವಲ್. ಅದನ್ನ ಮಾಡಿಸ್ಕೊಂಬಂದು ನಾವು RTO ಹತ್ರ ಹೋಗಿ ಕೊಟ್ಟರೆ ನಮ್ಮ DL ಅಲ್ಲಿ ಎಂಟ್ರಿ ಮಾಡಿಕೊಡ್ತಾರೆ. ಅದನ್ನ ಟ್ಯಾಂಕರ್ಗೆ ಡ್ರೈವರ್ ಲೈಸೆನ್ಸ್ ಅಂತ ಸಪರೇಟಾಗಿ ಆ್ಯಡ್ ಮಾಡ್ತಾರೆ? ಇಲ್ಲ. ಹಜಾರ್ಡ್ ಗೂಡ್ಸ್ ಅಂತಂದು ಆ್ಯಡ್ ಮಾಡ್ತಾರೆ ಸಪ್ರೇಟ್. ಅಂದರೆ ಅದನ್ನ ನಿಮಗೆ ಅವ್ರು ಕೊಡ್ತಾರೆ ಹಜಾರ್ ಅವರು, ಅದನ್ನ ತೊಗೊಂಡು ನೀವು ಗೌರ್ಮೆಂಟಲ್ಲಿ ಕೊಟ್ಟು ಲಿಂಕ್ ಮಾಡಿಸ್ತಾರೆ? ಅದನ್ನ ಲಿಂಕ್ ಮಾಡಿಸ್ತೀವಿ. ಅದನ್ನ ಆಯ್ತಂದ್ರೆ ಇದು ಆಗುತ್ತೆ. ಮತ್ತೆ ಪೊಲೀಸ್ ವೆರಿಫಿಕೇಶನ್, ಮೆಡಿಕಲ್ ಚೆಕಪ್ ಎಲ್ಲ ಇರುತ್ತೆ. ಅಂದರೆ ಕಾರ್ಡ್ ಮಾಡ್ಸೋಕ್ಕೋಸ್ಕರ. ಇದನ್ನ ಈ ಥರ ಹಜಾರ್ಡ್ ಗೂಡ್ಸ್ ಅಂತ ಇಲ್ಲಿ ಎಂಟ್ರಿ ಮಾಡಿದ್ದಾರೆ ನೋಡಿ. ಹಜಾರ್ಡ್ ಗೂಡ್ಸ್. ಇವಾಗ ಲಾರಿ ಬಸ್ಸು ನಾನು ಸುಮಾರು ಡ್ರೈವರ್ಸನ್ನು ನೋಡಿದ್ದೀನಿ, ನಾನು ಓಡಿಸಿದ್ದೀನಿ. ಬಟ್ ಅದಕ್ಕೆ ಏನು ಡಿಫ್ರೆನ್ಸ್ ಅನ್ಸುತ್ತೆ? ನನ್ಗನ್ಸಿದೆ ಸ್ವಲ್ಪ ಆರಾಮ್ ಡ್ಯೂಟಿ ಅಣ್ಣ. ಆರಾಮ್ ಡ್ಯೂಟಿ, ಮತ್ತೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರೋ ರಿಸ್ಕ್ ಜಾಸ್ತಿ. ಆರಾಮ್ ಡ್ಯೂಟಿ ಅಂದ್ರೆ ಟೈಮಿಂಗ್ ಎಲ್ಲ ಇರುತ್ತೆ ಅಣ್ಣ. 3 ತಾಸು ಕಂಟಿನ್ಯೂ ಡ್ರೈವಿಂಗ್ ಮಾಡಿದ್ರೆ ಅರ್ಧ ತಾಸು ಕಂಪಲ್ಸರಿ ನಿಲ್ಲಿಸಲೇಬೇಕು. 3 ಅವರ್ ಅಂದ್ರೆ ಹಾಫ್ ಆನ್ ಅವರ್ ಸ್ಟಾಪ್ ಮಾಡಲೇಬೇಕು. ಅಂದ್ರೆ ಸ್ಟಾಪ್ ಏನಕ್ಕೆ ಅದ? ನಿಮ್ಗೆ ರೆಸ್ಟ್ ಅಥವಾ ಗಾಡಿ ಇಂಜನ್? ಗಾಡಿಗೆ ರೆಸ್ಟ್, ನಮಗೂ ರೆಸ್ಟ್ ಅಂತ. ಬಟ್ ರೂಲ್ಸೇ ನಿಮ್ದು? ರೂಲ್ಸ್ 3 ಅವರ್ ಓಡಿಸಿದ್ರೆ ಕಂಪಲ್ಸರಿ ಹಾಫ್ ಆನ್ ಅವರ್ ನಿಲ್ಲಿಸಲಿಲ್ಲ ಅಂದ್ರೆ 5 ನಿಮಿಷ ಕಡಿಮೆ ನಿಲ್ಸಿದ್ರು 3 ದಿನ ಗಾಡಿ ಸ್ಟಾಪ್ ಮಾಡ್ತಾರೆ, ಲೋಡ್ ಕೊಡಲ್ಲ. ಅಂದ್ರೆ ಪೆನಾಲ್ಟಿ ಅದು ನೀವು ನಿಲ್ಸಿಲ್ಲ ಅಂತಂದ್ರೆ? ಇಲ್ಲಪ್ಪ ಓನರ್ ಅರ್ಜೆಂಟ್ ಪೆಟ್ರೋಲ್ ಖಾಲಿ ಬರ್ರಿ ಅಂತ ಫೋನ್ ಮಾಡಕತ್ತ ಅಂತ ಅರ್ಜೆಂಟ್ ಮಾಡೋದಿಲ್ಲ. ಮತ್ತೆ ನೈಟ್ 12 ಗಂಟೆ ಲಾಸ್ಟ್ ಕಂಪಲ್ಸರಿ. 12 ಗಂಟೆ ಮೇಲೆ ಓಡಿಸೋಂಗಿಲ್ಲ, ಅದು ಕಂಪಲ್ಸರಿ. ಅಥವಾ ನೀವು 12 ಗಂಟೆಗೆ ಏನೋ ಘಾಟ್ ಸೆಕ್ಷನ್ ಇತ್ತು ಅಥವಾ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದ್ರೆ ಬಿಫೋರ್ 1 ಅವರ್ ನಿಲ್ಸ್ಕೋಬೇಕು ಗಾಡಿನ. ಒಟ್ಟು 12 ಮೇಲೆ ಟೋಟಲಿ ಓಡಿಸಂಗಿಲ್ಲ.
ಬಿಫೋರ್ 1 ಅವರ್ ಯಾವ ನಿಮ್ಗೆ ಸೇಫ್ಟಿ ಜಾಗ ಬಂಕು ಆಲ್ಮೋಸ್ಟ್ ಆಲ್ ದಾಬಾ ಬಂಕಲ್ಲಿ ಹಿಂಗೆ ಆಲ್ಮೋಸ್ಟ್ ಆಲ್ ಸೇಫರ್ ಜಾಗ ಇವು ಪೆಟ್ಟಿ ಅಂಗಡಿ ಅಲ್ಲಿ ಇಲ್ಲಿ ಒಟ್ಟು ಬೆಂಕಿ ಸ್ವಲ್ಪ ಇದು ಇದ್ದ ಜಾಗದಲ್ಲಿ ಪರ್ಟಿಕ್ಯುಲರ್ ನೀವು ಬಂಕಲ್ಲೇ ನಿಲ್ಲಿಸ್ಬೇಕು. ಬಂಕಲ್ಲಿ ನಿಲ್ಸಿದ್ರೆ ದಾಬಾ ಗೀಬಾ ಇಲ್ಲ ಆ ಥರ ಏನಿಲ್ಲ. ಬೆಟರ್ ಬಂಕಲ್ಲಿ ನಿಲ್ಸಿದ್ರೆ ಬೆಟರ್. ಧಾಬಾದಲ್ಲಿ ನಿಲ್ಸಲ್ಲ ನೀವು ಜಾಸ್ತಿ? ಇಲ್ಲ ಜಾಸ್ತಿ ನಿಲ್ಸಲ್ಲ. ಧಾಬಾದಲ್ಲಿ ಅಂದ್ರೆ ಸ್ವಲ್ಪ ಅವ್ರ ಸೇಫ್ಟಿ ಇರುತ್ತೆ, ಅವ್ರದ್ದು ರೂಮ್ ಅಡಿಗೆ ರೂಮ್ ಎಲ್ಲ ಬೇರೆ ಬೇರೆ ಇರುತ್ತೆ, ನಡೆಯುತ್ತೆ. ಇವು ಎಗ್ರೆಸ್ ಅಂಗಡಿ ಪೆಟ್ಟಿ ಅಂಗಡಿ ಅಲ್ಲೆಲ್ಲ ಸ್ವಲ್ಪ ರಿಸ್ಕ್, ಅಲ್ಲಿ ನಿಲ್ಸಂಗಲ್ಲ. ಆ ತರ ಸೇಫ್ಟಿ ಮೆಜರ್ಸ್ ಅಂದ್ರೆ ನೀವು ಮತ್ತೇನ್ ಹೇಳಿರ್ತಾರೆ ಇದರಲ್ಲಿ? ಮತ್ತೆ ಇಲ್ಲೊಂದು ಇದನ್ನ ಇಟ್ಟಿದ್ದಾರೆ, ಕ್ಯಾಮ್ರಾ ಇಟ್ಟಿದ್ದಾರೆ. ಇದು ಸ್ವಲ್ಪ ಡ್ರೈವರ್ ನಿದ್ದೆ ಮಾಡಿದ್ರೆ ಇದು ಮಾಡಿದ್ರೆ ಸ್ವಲ್ಪ ಕಣ್ಣು ಹಿಂಗ್ ಮುಚ್ಚಿದ್ರೆ ಅದು ಏನಾದ್ರೂ ಎಲ್ಲ ತೋರಿಸ್ಬಿಡುತ್ತೆ. ಅಂದ್ರೆ ಕಂಟಿನ್ಯೂ ಆಗಿ ನಿಮ್ನ ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ, ನಿದ್ದೆ ಮಾಡ್ತಾ ಇದ್ರು ಡ್ರೈವರ್ ಅಲರ್ಟ್ ಆಗಿದೆ. ಇದು ಸ್ಪೀಕರ್ ಇದೆ, ಇದು 60 ಮೇಲೆ ಹೋದ್ರೆ ಅನೌನ್ಸ್ ಮಾಡುತ್ತೆ. 2.5 ತಾಸು ಆದ್ಮೇಲೆ ಒಂದ್ಸಲ 2.5 ತಾಸು ಆಗಿದೆ ಅಂತ ಒಮ್ಮೆ ಹೇಳುತ್ತೆ. ಆಮೇಲೆ 3 ಅವರ್ ಆದ್ಮೇಲೆ ಇನ್ನು 5 ನಿಮಿಷ ಇರುವಾಗ ಒಮ್ಮೆ ಹೇಳುತ್ತೆ. ಈ ತರ ಇದೆ ಅಣ್ಣ. ಸೇಫ್ಟಿ ಮೆಜರ್ಸ್ ಅಂದ್ರೆ ಮತ್ತೇನಾರು ಹೇಳ್ತಾರೆ ಇಲ್ಲಪ್ಪ ಗಾಡಿ ಇನ್ ಕೇಸ್ ಈ ತರ ಅಂದ್ರೆ ಅಂದ್ರೆ ನನ್ಗೆ ಅನ್ಸಿದ ಮಟ್ಟಿಗೆ ಗಾಡಿ ಬೇರೆ ಬೇರೆ ಓಡಿಸೋದೇ ಬೇರೆ, ಒಂದು ಡೀಸೆಲ್ ಟ್ಯಾಂಕರ್ ಓಡಿಸೋ ಗಾಡಿ ಪೆಟ್ರೋಲ್ ಆದರೆ ಡೀಸೆಲ್ ಓಡಿಸೋದು ತುಂಬ ಅಂದರೆ ತುಂಬ ರಿಸ್ಕ್. ಏನಕ್ಕೆ ಅಷ್ಟು ರಿಸ್ಕ್ ಗಾಡಿ ಫ್ಯೂಲ್ ಒಳಗಡೆ ಇರುತ್ತೆ ಅಂದ್ರೂ ಕೂಡ ಏನೋ ಏನೋ ಒಂದು ಸ್ಪಾರ್ಕ್ ಆಯ್ತು ಅಂದ್ರೆ ಸಡನ್ ಆಗಿ ಗಾಡಿ ಇದಾಗ್ಬಿಡುತ್ತೆ. ಅದೇ ಈಗ ಆಧಾರ್ ಕಾರ್ಡ್ ಮಾಡಿಸುವಾಗ ಹೇಳಿರ್ತಾರೆ ನಮ್ಗೆ, ಟ್ರೈನಿಂಗ್ ಕೊಟ್ಟಿರ್ತಾರೆ. ಸಿಲಿಂಡರ್ನ ಹೆಂಗ್ ಯೂಸ್ ಮಾಡ್ಬೇಕು, DCP ಸಿಲಿಂಡರ್ನ ಅದನ್ನ ಇದಾಗಿರುತ್ತೆ ಮೇಲೆ ಕೆಳಗೆ ಮಾಡಿ ಇದನ್ನ ಓಪನ್ ಮಾಡಿ ಪ್ರೆಸಿಂಗ್ ಇದನ್ನ ಮಾಡ್ಕೋಬೇಕು. ಗಾಡಿ ಓಡಿಸೋದಕ್ಕೆ ಏನ್ ಚೇಂಜಸ್ ಅನ್ಸುತ್ತೆ ನಿಮಗೆ? ಅಂದ್ರೆ ಮಾಮೂಲಿ ಇವಾಗ ಬೇರೆ ಟ್ರಕ್ ಓಡಿಸಿರ್ತೀರಾ, ಇದೇ ಭಾರತ್ ಬೆಂಚ್ ಗಾಡಿ ಲೋಡಿಗೆ ಅದು ಓಡಿಸಿರ್ತಾರೆ, ಬಟ್ ಟ್ಯಾಂಕರ್ ಅಂದ್ರೆ ಲಿಕ್ವಿಡ್ ಇರುತ್ತೆ, ಸ್ವಲ್ಪ ಏನಾಗುತ್ತೆ ಬೇರೆ ಗಾಡಿ ಸ್ಟೇಬಲ್ ಇರ್ತವೆ, ಇದೊಂದ್ ಸ್ವಲ್ಪ ಬ್ರೇಕ್ ಕೊಡಿದ್ರೆ ಸ್ವಲ್ಪ ಸೇಕ್ ಆಗುತ್ತೆ. ಮತ್ತೆ ಇವು ಅದನ್ನ ಸಡನ್ ಆಗಿ ಟರ್ನ್ ಮಾಡಂಗಿಲ್ಲ, ಗಾಡಿ ಕಂಟ್ರೋಲ್ ಸಿಗಲ್ಲ, ಹಿಂಗೆ ಆಗುತ್ತೆ ಸ್ವಲ್ಪ. ಆದ್ರಿಂದ ಇದು ಲಿಕ್ವಿಡ್ ಇರೋದ್ರಿಂದ 60ಕ್ಕೆ ಲಾಕ್, 60 ಮೇಲೆ ಓಡಿಸಂಗ. ಅಂದ್ರೆ ಕಂಪಲ್ಸರಿ ನೀವು ಗಾಡಿ ಅಟ್ಯಾಚ್ ಮಾಡ್ಬೇಕಂದ್ರೆ ಆ ಕಂಪ್ನಿಯವ್ರು ನಿಮ್ಗೆ 60 ಲಾಕ್ ಮಾಡಿಸ್ಕೊಂಡೇ ಇದು ಮಾಡ್ತಾರೆ. 60 ಮೇಲೆ ಓಡಿಸಂಗಿಲ್ಲ ಕಂಪಲ್ಸರಿ. ಡೀಲ್ ಆಯ್ತು, ಒಳ್ಳೆ ರೂಲ್ಸ್ ಇದು. 3 ಅವರ್ಸ್ ಒಂದ್ಸತಿ ಕಂಪಲ್ಸರಿ ಮಾಡ್ಲೇಬೇಕು. ನಾನು ಯಾವ ಗಾಡಿನೂ ಯಾವ ಡ್ರೈವರ್ ಫಸ್ಟ್ ಟೈಮ್ ಅದಕ್ಕೆ ನಾನು ಕೇಳ್ತಾ ಇರೋದು, ನಂಗೆ ಏನೊಂದು ಕ್ಯೂರಿಯಾಸಿಟಿ. ಇದು SR ನಮ್ಗೆ ಗೊತ್ತಿದ್ದಂಗೆ ಸೆಲ್ ಆಲ್ಮೋಸ್ಟ್ ಆಲ್ ಕಂಪಲ್ಸರಿ ಇದೆ. ಅಂದ್ರೆ ಇವ್ರಿಗೆ ಅಂದ್ರೆ ಫ್ಯೂಲ್ ಕಂಪ್ನಿಯವರೇ ಇದಿಷ್ಟು ರೆಗ್ಯುಲರ್ ಆಗಿ ಹೇಳ್ತಾರೆ, ನಮ್ಮ ಕಡೆಯಿಂದ ಫ್ಯೂಲ್ ನೀವು ತಗೊಂಡು ಹೋಗ್ಬೇಕಂದ್ರೆ ಲೋಡಿಂಗ್ ಮಾಡ್ಕೋಬೇಕಂದ್ರೆ ಇಷ್ಟು ರೂಲ್ಸ್ ಇರುತ್ತೆ ಅಂತ. ಅಂದ್ರೆ ನೀವು ಇಲ್ಲಿಂದ ಹೋಗಿ ಬ್ಯಾಂಗ್ಳೂರಿಂದ ಹುಬ್ಳಿಗೆ ಹೊಂಟ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಒಂದು 8 ಅವರ್ ಅಥವಾ 10 ಅವರ್ ಹೊಂಟ್ರೆ ಅಲ್ಲಿ 3 ಅವರ್ ಒಂದ್ಸತಿ ಸ್ಟಾಪ್ ಮಾಡ್ತಾ ಹೋಗ್ಲೇಬೇಕು ನೀವು. 10 ಅವರ್ 12 ಅವರ್ ಒಟ್ಟ ಟೈಮ್ ತಗೊಳ್ತಾನ, ಅದರಲ್ಲಿ 2 ಅವರ್ ಸ್ಟಾಕ್ ಆಗಿರುತ್ತೆ, ನಿಮ್ಗೆ ರೆಸ್ಟ್ ಸಿಗುತ್ತೆ. 9 ಅವರಲ್ಲಿ ನಾವು ರೀಚ್ ಆಗ್ತೀವಿ. ಸೊ ಅಂದ್ರೆ ಇವಾಗ ನಿಮ್ಮ ಪ್ರಕಾರ ರಿಸ್ಕ್ ಇದ್ರು ಕೂಡ ನೀವು ಖುಷಿಯಿಂದ ಓಡಿಸ್ತೀರಿ? ಆರಾಮಾಗಿದ್ದೀವಿ ಅಣ್ಣ. ಮತ್ತೆ ನಿಮ್ಗೆ ಗೊತ್ತಿದ್ದಂಗೆ ಯಾವ್ದಾರು ಒಂದು ಬೇರೆ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಈ ಗಾಡಿಯಲ್ಲಿ ಇಲ್ಲಪ್ಪ ಇವತ್ತೇನೋ ಆಗ್ಬಿಡ್ತಿತ್ತು ಗಾಡಿ ನನಗೆ ಸಡನ್ ಆಗಿ ಬಚಾವಾದೆ ಅನ್ನೋದು ಯಾವ್ದಾರು ಎಕ್ಸ್ಪೀರಿಯನ್ಸ್? ಇಲ್ಲ, ಹಾಗೇನು ಇಲ್ಲ. ಅದನ್ನಷ್ಟರಲ್ಲಿ ಆಲ್ಮೋಸ್ಟ್ ಆಲ್ ನಮ್ಗೆ ಆರಾಮಲ್ಲ, ಟೈಮಿಂಗ್ ಇರುತ್ತೆ. ಮತ್ತೆ ಇನ್ನೊಂದು ನಾನು ನೋಡಿರೋ ಪ್ರಕಾರ ಈಗ ಫ್ಯೂಯಲ್ ಗಾಡಿಯಲ್ಲಿ ನೋಡಿದ್ದೀನಿ ನಾನು ಸುಮಾರು ಸತಿ ಮಂಗಳೂರಿಂದ ಕೆಳ ಹೋಗೋ ರೋಡಲ್ಲಿ ಸಿಲಿಂಡರ್ ಹೋಗೋ ಟ್ಯಾಂಕರ್ ಇರುತ್ತಲ್ಲ, ಲೋಡ್ ಉದ್ದ ಗಾಡಿ, ಅದರಲ್ಲೆಲ್ಲ ಡ್ರೈವರೇ ಕ್ಯಾಬಿನಲ್ಲಿ ಸಿಗರೇಟು ಬೀಡಿ ಎಲ್ಲ ಹೊಡಿತಿರ್ತಾರಲ್ಲ, ಅದೇ ನಡೆಯುತ್ತೆ ಹಂಗೆ? ಇಲ್ಲ ಅಣ್ಣ, ಅದು ಕಂಪಲ್ಸರಿ ಡಿಪೋ ಇದು ಇರ್ಲಿಂದ ಅಲೌಡ್ ಇರಲ್ಲ. ಬಟ್ ಇವ್ರು ಏನೋ ಮಾಡ್ತಾರೆ, ಒಬ್ಬೊಬ್ರು ಇದು ಮಾಡ್ತಾರೆ. ಇದರಲ್ಲಿ ಮಾತ್ರ ಕ್ಯಾಮ್ರಾ ಇದೆ, ಅವ್ರಿಗೆಲ್ಲ ಗೊತ್ತಾಗತ್ತೆ. ಪರ್ಟಿಕ್ಯುಲರ್ ಡ್ರೈವರ್ ಕೂಡ ಸೀಟ್ ಮೇಲೆ ಕುಂತ ಕೂಡ ಯಾವುದೇ ರೀತಿ ಸಿಗರೇಟ್ ಆಗಲಿ ಸ್ಮೋಕಿಂಗ್ ಯಾವುದು ಅಲೌಡ್ ಇರಲ್ಲ. ಏನಾದ್ರೂ ತೊಂದರೆ ಆದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಅಂದ್ರೆ ಡ್ರೈವರ್ ಸಿಗರೇಟ್ ಸೇದಿ ಅದರಿಂದ ಏನಾದ್ರು ಎಫೆಕ್ಟ್ ಆಯ್ತು ಅಂದ್ರೆ ಆಗಲ್ಲ, ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಪ್ರಾಡಕ್ಟ್ ಇನ್ಶೂರೆನ್ಸ್ ಇರುತ್ತಲ್ಲ, ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಅಪ್ರಾಕ್ಸಿಮೇಟ್ಲಿ ನಿಮ್ದು ಅಂದಂಗೆ ಸ್ಯಾಲರಿ ಅಂತ ಹೇಳ್ಬಿಡಿ, ಎಷ್ಟು ಬರುತ್ತೆ ಇದಕ್ಕೆ? ಅಂದ್ರೆ ಫಿಕ್ಸೆಡ್ ಅಂತ ಇರುತ್ತೆ ಹಿಂಗೆ? ಫಿಕ್ಸೆಡ್ ಅಂತ ಅಂದ್ರೆ 25,000 ಸ್ಯಾಲರಿ ಇರುತ್ತಣ್ಣ, ಮಂತ್ಲಿ ಸ್ಯಾಲರಿ. ಅದು ಡೈಲಿ 500 ರೂಪಾಯಿ ಬೇಟ ಅಂತ ಇರುತ್ತೆ. ಅಂದ್ರೆ ಟ್ರಿಪ್ ವೈಸ್ ಅದು ಡೈಲಿ ಕೊಡ್ತಾ ಇರುತ್ತೆ? ಡೈಲಿ ಕೊಡ್ತಾರೆ. ಅಂದ್ರೆ ಇವಾಗ ನಾವು ಇದು ಗದಗಿಂದ ಬೆಂಗಳೂರು ಬರಾಕ 1 ಡೇ ಬೇಕು. ಗದಗಿಂದ ಮಂಗಳೂರಿಗೆ ಹೋಗಾಕ, ಮಂಗಳೂರಿಂದ ಮಾರನೇ ದಿನ ಲೋಡ್ ಆಗುತ್ತೆ. ಮಂಗಳೂರಿಂದ ಹುಬ್ಳಿಗೆ ಹೋಗಕ್ಕೆ 1 ಡೇ. ಅವತ್ತು ಹುಬ್ಳಿಗೆ ಹೋದ್ವಿ ಅಂದ್ರೆ, ಅಲ್ಲಿ ಗದಗಿಗೆ ಹೋದ್ವಿ ಅಂದ್ರೆ ಅನ್ಲೋಡ್ ಮಾಡಿ ಅವತ್ತು ರೆಸ್ಟ್ ಮಾಡ್ತೀವಿ, ಮತ್ತೆ ಮಾರನೇ ದಿನ ಬಿಡ್ತೀವಿ. ಅವತ್ತು ರೆಸ್ಟ್ ಮಾಡ್ತೀವಲ್ಲ, ಮನೆಗೆ ಹೋಗಿರ್ತೀವಲ್ಲ, ಅದ್ರದ್ದು ಏನಿಲ್ಲ. ಗಾಡಿ ರೋಡಲ್ಲಿ ಗಾಡಿ ಕಂಪಲ್ಸರಿ 500 ರೂಪಾಯಿ ನಿಮಗೆ 25 ಫಿಕ್ಸ್. ಥ್ಯಾಂಕ್ ಯು ಅಣ್ಣ, ತುಂಬ ಹೇಳ್ಕೊಟ್ರಿ. ನಾನು ಕೇಳಿದಷ್ಟು ನಾನು ಸ್ವಲ್ಪ ಕೇಳಿದೆ, ಅಂದರೆ ನನಗೆ ಸ್ವಲ್ಪ ಸುಮಾರು ದಿನದಿಂದ ನಂಗೆ ಒಂದು ಡೌಟ್ ಇತ್ತು, ಎಲ್ಲರೂ ಲಾರಿದು ವಿಡಿಯೋ ಮಾಡಿ ಅಂದರು. ಅದಕ್ಕೆ ನಾನು ಫಸ್ಟ್ ಯಾವ್ದಾರು ಒಂದು ಸ್ವಲ್ಪ ಚೆನ್ನಾಗಿರೋದು ಏನು ಮಾಡ್ಬೇಕಂತ ಟ್ಯಾಂಕರ್ದು ಬಂತು ನನಗೆ. ಏನಕ್ಕೆ ನನ್ಗನ್ಸಿದೆ ರಿಸ್ಕಿ ಇದು ಡ್ರೈವಿಂಗ್. ಈಗ ಸುಮ್ಮನೆ ಎಲ್ಲ ಗಾಡಿ ಓಡಿಸಂಗೆ ಎಲ್ಲ ಕಟ್ ಹೊಡೆದ್ಬಿಟ್ಟು ಎಲ್ಲ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತೈತೆ, ಎಲ್ಲೂ ಬೇಕಲ್ಲಿ ನಿಲ್ಸಕ್ಕೆ ಬರಲ್ಲ, ಅದರೇ ಅಂತ ಪಾಯಿಂಟ್ಸ್ ಇರುತ್ತೆ, ಅದಲ್ಲೇ ನಿಲ್ಲಿಸ್ಬೇಕಾಗುತ್ತೆ, ರೂಲ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಬಾಯ್.